ನಮ್ಮ ಮಹಾದೇವ್ ಕಂಸನಹಳ್ಳಿ ಉಡಿಪಲ್ಲಿ ಪಂಚಾಯಿತಿಯ ಹುಡುಗ, ಒಂದು ಹಳ್ಳಿಯ ಕುಗ್ರಾಮದ ಹುಡುಗ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಕುಸ್ತಿ ಪಂದ್ಯಾವಳಿ ಅಂಡರ್-15 ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ 7ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದಾನೆ. ಜೊತೆಗೆ ಅವರು ಕೋಚ್ ಆಗಿರೋ ನಮ್ಮ ನಾಗೇಶ್, PT ಮಾಸ್ಟರ್ ನಾಗೇಶು, ಇವರಿಗೆಲ್ಲರಿಗೂ ಆ ಗೌರವ ಸಲ್ಲಬೇಕು. ಅದೇ ಇನ್ನು ಮುಂದಕ್ಕೆ ಈ ಸ್ಪೋರ್ಟ್ಸಲ್ಲಿ ಮತ್ತು ಎಜುಕೇಷನಲ್ಲಿ ಎಲ್ಲ ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿ ಮಾಡೋದರಲ್ಲಿ. ಮುಳಬಾಗಿಲು ಸ್ವಾಮಿ ವಿವೇಕಾನಂದ ಶಾಲೆಯ 10ನೇ ತರಗತಿಯ ಮಹಾದೇವ್ ಕುಸ್ತಿಪಟ್ಟು ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಶಾಲೆಯ ಅಧ್ಯಕ್ಷರಾದ ವೈ. ಸುರೇಂದ್ರಗೌಡ ರವರ ನೇತೃತ್ವದಲ್ಲಿ ಕುಸ್ತಿಪಟ್ಟುಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ರಘುಪತಿಗೌಡ, ಆಡಳಿತ ಮಂಡಳಿ ಪ್ರೇಮ್ ದಾಸ್ ಮತ್ತು ಜಯಶ್ರೀ, ದೈಹಿಕ ಶಿಕ್ಷಕರು ನಾಗೇಶ್ ನಾಯ್ಕ್, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ರಹೀಂ, ಸಂಘದ ಶಂಕರಪ್ಪ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಅಭಿನಂದಿಸಿದರು. ಅದೇ ಡೆಕ್ಕನ್ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ರು ನಮ್ಮ ರಘುಪತಿಗೌಡ ಸರ್ ಅವರು. ಈಗ ಮತ್ತೆ ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಈಗ ಅದೇ ಶಾಲೆಯಿಂದ ಮಹಾದೇವ್ ಎಂಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ನಮ್ಮ ಶಾಲೆಯಿಂದ ನಮ್ಮ ಮಹಾದೇವ್ ಕಂಸನಹಳ್ಳಿ ಉಡಿಪಲ್ಲಿ ಪಂಚಾಯಿತಿಯ ಹುಡುಗ, ಒಂದು ಹಳ್ಳಿಯ ಕುಗ್ರಾಮದ ಹುಡುಗ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಕುಸ್ತಿ ಪಂದ್ಯಾವಳಿ ಅಂಡರ್-15 ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ 7ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಜಯಶೀಲನಾಗಿ ಬರಬೇಕು ಅಂತ ಈಗ ತಾನೇ ಎಲ್ಲ ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ಮಾಸ್ಟ್ರುಗಳೆಲ್ಲ ಬಂದು ಇವಾಗ ತಾನೇ ಆಶೀರ್ವಾದ ಮಾಡಿ ಧೈರ್ಯ ಹೇಳಿ ನಾವು ಮಹಾದೇವ್ ಗೆದ್ಕೊಂಬರ್ಬೇಕು ಅಂತ. ಜೊತೆಗೆ ಅವರು ಕೋಚ್ ಆಗಿರೋ ನಮ್ಮ ನಾಗೇಶ್, PT ಮಾಸ್ಟರ್ ನಾಗೇಶು, ಇವರಿಗೆಲ್ಲರಿಗೂ ಆ ಗೌರವ ಸಲ್ಲಬೇಕು. ಅದೇ ರೀತಿಯಲ್ಲಿ ಅವರ ತಂದೆ ತಾಯಿಗೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ಶಾಲಾ ಸಿಬ್ಬಂದಿಗೆ ಮತ್ತು ನಮ್ಮ ಶಾಲಾ ಸೆಕ್ರೆಟರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಸಲ್ಲಬೇಕು. ಯಾಕಂದರೆ ನಾವು ಇದೇ ರೀತಿಯಲ್ಲಿ ಇನ್ನು ಮುಂದಕ್ಕೆ ಈ ಸ್ಪೋರ್ಟ್ಸಲ್ಲಿ ಮತ್ತು ಎಜುಕೇಷನಲ್ಲಿ ಎಲ್ಲ ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿ ಮಾಡೋದರಲ್ಲಿ ನಾವು ಮುಂಚೂಣಿಗೆ ತಗೊಂಡೋಗಬೇಕು, ಮುಳಬಾಗಿಲಿಂದ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಮಹಾದೇವ್ ಗೆದ್ಕೊಂಬರಬೇಕು ಅಂತ, ನಮ್ಮ ಮುಳಬಾಲ್ ತಾಲೂಕಿಗೆ ಒಳ್ಳೆಯ ಹೆಸರು ತರಬೇಕು, ಕೋಲಾರ ಜಿಲ್ಲೆಗೆ ಹೆಸರು ತರಬೇಕು, ಕರ್ನಾಟಕಕ್ಕೆ ಹೆಸರು ತರಬೇಕು ಅಂತ ಮತ್ತೆ
ಎಲ್ಲರನ್ನೂ ನಮ್ಮ ತಾಲೂಕಿನ ಎಲ್ಲ ಜನತೆ ಇವನಿಗೆ ಆಶೀರ್ವಾದ ಇರಬೇಕು ನಮ್ಮ ಹುಡುಗನಿಗೆ ಅಂತ ಹೇಳ್ತಾ ಈ 4 ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ನಾವು ಈ ವರ್ಷ ಅತಿ ಹೆಚ್ಚಿಗೆ ಸ್ಪೋರ್ಟ್ಸಲ್ಲಿ ಪ್ರೈಸಸ್ಸು ತೊಗೊಂಬರ್ತಾ ಇದ್ದಾರೆ ಶಾಲೆಗೆ. ಎಜುಕೇಷನಲ್ಲೂ ಬರ್ತಾ ಇದ್ದಾರೆ, ಈ ಕಡೆ ಸ್ಪೋರ್ಟ್ಸಲ್ಲೂ ಬರ್ತಾ ಇದ್ದಾರೆ. ಇನ್ನೂ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಕೊಡ್ತೀವಿ ಅಂತ ಮತ್ತೆ ತಾಲೂಕಿನ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ಖುಷಿಯ ದಿನ. ಯಾಕಪ್ಪ ಅಂದರೆ ಈ ನಮ್ಮ ಮುಳಬಾಗಿಲು ತಾಲೂಕಿನ ಮುಳಬಾಗಿಲಿನಲ್ಲಿರುವ ಸ್ವಾಮಿ ವಿವೇಕಾನಂದ ಶಾಲೆಯ ಮಕ್ಕಳು ತಾಲೂಕಿನಿಂದ ರಾಷ್ಟ್ರ ಮಟ್ಟದವರೆಗೆ ತನ್ನ ಕ್ರೀಡಾಕೂಟದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅಲ್ಲಿ ನಮ್ಮ ಮುಳಬಾಗಿಲಿನ ಘನತೆಯನ್ನು, ಕೋಲಾರ ಜಿಲ್ಲೆಯ ಘನತೆಯನ್ನು ಹೆಚ್ಚಿನದಾಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ ರಾಜ್ಯ ಮಟ್ಟಕ್ಕೆ 2 ಮಕ್ಕಳು ಆಯ್ಕೆಯಾಗಿದ್ದರು. ಅದೇ ರೀತಿ ಈ ವರ್ಷದಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕುಸ್ತಿನಿಂದ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಕುಸ್ತಿನಿಂದ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟದಲ್ಲಿ ಗೆದ್ದು ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮಗೆ ಬಹಳ ಸಂತೋಷದ ವಿಷಯವಾಗಿದೆ. ಈ ಒಂದು ಸಾಧನೆ ಹೆಂಗಪ್ಪ ಅಂದರೆ, ಎಲ್ಲೋ ಒಂದು ಬಡ ಕುಟುಂಬದಲ್ಲಿ ಜನಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ಗಡಿ ಗ್ರಾಮದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ, ಕಾಮಸನಹಳ್ಳಿ ಅಂತೇಳಿ ಗುಡುಪಲ್ಲಿ ಹೋಬಳಿಯಲ್ಲಿ, ಅಲ್ಲಿಂದ ಹುಟ್ಟಿ ಇವತ್ತು ಉತ್ತರ ಪ್ರದೇಶದ ಬಾಲಿಯಾ ಎಂಬ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಬಹಳ ಹೆಮ್ಮೆ. ಅದೇ ರೀತಿ ಇದಕ್ಕೆ ಸಹಕಾರ ಕೊಟ್ಟಂತಹ ಸ್ವಾಮಿ ವಿವೇಕಾನಂದ ಶಾಲೆಯ ವ್ಯವಸ್ಥಾಪಕರು, ಅಧ್ಯಕ್ಷರು ಆದಂತಹ ವೈ ಸುರೇಂದ್ರಗೌಡ ಸರ್ ಅವರು ನಮಗೆ ಇಲ್ಲಿಂದ ಹೋಗಲಿಕ್ಕೆ ವಿಮಾನದಲ್ಲಿ ಮೂಲಕ ಹೋಗಿ ಅಂತ ಹೇಳಿ ನಮ್ಮ ಬೆನ್ನನ್ನು ತಟ್ಟಿ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ನಮಗೆ ಇದರಿಂದ ಬಹಳ ಖುಷಿ ಆಗ್ತಾಯಿದೆ. ಮೊಟ್ಟ ಮೊದಲ ಬಾರಿಗೆ ನಾವು ವಿಮಾನದಲ್ಲಿ ಪ್ರಯಾಣ ಮಾಡೋದು ನಮಗೂ ಬಹಳ ಖುಷಿ ಆಗ್ತಾಯಿದೆ. ಅದೇ ರೀತಿ ನಮ್ಮ ಕರ್ನಾಟಕದಿಂದ ಅಂದರೆ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗೋದು ಕೂಡ ಬಹಳ ಸಂತೋಷದ ವಿಷಯ. ಈ ಒಂದೆಲ್ಲ ಕೀರ್ತಿಗೆ ಕಾರಣ ಈ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಜನಿಸಿದ ಮಹಾದೇವ ಮತ್ತು ಅವರ ತಂದೆ ತಾಯಿಗಳಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯಿಂದ ಹಾಗೂ ನಮ್ಮ ವೈಯಕ್ತಿಕದಿಂದ ಅವರಿಗೆ ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲದಕ್ಕೂ ಕ್ರೀಡಾಕೂಟಗಳಿಗೆ ಸಹಕಾರ ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ಕಳಿಸಲಿಕ್ಕೆ ಶ್ರಮಪಟ್ಟಿರುವಂತಹ ನಮ್ಮ ಶಾಲಾ ಸಿಬ್ಬಂದಿಯವರು ಹಾಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿಯಾದಂತಹ ಸುರೇಂದ್ರಗೌಡ ಸರ್ ಅವರಿಗೆ ನಾವು ಬಹಳ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಮಹಾದೇವ. ನಾನು ಓದುತ್ತಿದ್ದೀನಿ 10ನೇ ತರಗತಿಯಲ್ಲಿ. ನಮ್ಮ ಸ್ಕೂಲಿನಲ್ಲಿ ತುಂಬ ಸಪೋರ್ಟಿದಿಂದ ನಾನು ಈ ಕ್ರೀಡಾಕೂಟದಲ್ಲಿ ಕುಸ್ತಿಪಟ್ಟುಯಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಶಿಕ್ಷಕರು ಶಿಕ್ಷಕಿಯರು ನಮ್ಮ ನಾಗೇಶ್ ಸಾರ್ ಅವರು ಕಾರಣವಾಗಿದ್ದಾರೆ.